ಕಡೆಗೆ ಬರ್ಲಿಕ್ಕೆ ಚಂದ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನಾವು ಎಲ್ಲರೂ ಮಾಡೋ ಥರ ಕೇಕ್ನ ತಂದು ಮನೆಯಲ್ಲಿ ಡೆಕೋರೇಷನ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಸಿಂಪಲ್ಲಾಗಿ ಎವ್ರಿ ಇಯರ್ ಮನೆಗೆ ಕೇಕ್ ತಂದು ಮತ್ತು ಏನಾದರೂ ಹೋಟೆಲಿಗೆ ಹೋಗಿ ತಿಂತಾಯಿದ್ವಿ. ಆ್ಯಂಡ್ ಅದೇ ಅಷ್ಟೇ ನಮ್ಮದು ಬರ್ಡೇ ಪಾರ್ಟಿ ಆಗ್ತಾಯಿತ್ತು. ಆದರೆ ಈ ಸಲ ನಾವು ಸ್ವಲ್ಪ ಡಿಫ್ರೆಂಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಲುಲು ಮಾಲ್ಗೆ ಹೋದ್ವಿ. ಸೊ ಲುಲು ಮಾಲಲ್ಲಿರೋ ಫಂಟೂರಾದಲ್ಲಿ ಒಂದಷ್ಟು ಗೇಮ್ಸ್ಗಳನ್ನ ಆಡ್ಕೊಂಬಂದ್ವಿ. ಸೊ ಇವ್ರು ಆ್ಯಕ್ಚುಲಿ ಟ್ರಕ್ಕಿಂಗ್ ಗೇಮ್ ಆಡಿದ್ರು. ಆಮೇಲೆ ತುಂಬಾ ಗೇಮ್ಸ್ಗಳಿದೆ. ಅಂದರೆ ಯಾವುದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಆಗೊಂದು ಗೇಮ್ಸ್ನ ಮಾತ್ರ ನಾವು ಆಡಿದ್ದು. ಸೊ ಇಲ್ಲಿರೋ ಗೇಮ್ಸ್ಗಳು ಯಾವ ಥರ ಅಂತಂದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದೆ. ಆ್ಯಂಡ್ ಕಾಸ್ಟ್ ಪ್ರೈಸ್ ಅಂದರೆ ಒಂದೊಂದು ಗೇಮ್ಗೆ ಎಷ್ಟೆಷ್ಟು ಆಗುತ್ತೆ ಅಂತ ನಾನು ಆ್ಯಕ್ಚುಲಿ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ. ಬಟ್ ರೀಸನಬಲ್ ಆಗೇ ಇದೆ. ಸೊ ನಾವು ಆಲ್ಮೋಸ್ಟ್ 7 to 8 ಗೇಮ್ಸ್ ಆಡಿದ್ವಿ. ಸೊ ಟೋಟಲ್ ನಮಗೆ ಆಲ್ಮೋಸ್ಟ್ 3000 ಅರೌಂಡ್ ಆಯಿತು. ಸೊ ಅದು ಆ್ಯಕ್ಚುಲಿ GST ಆ್ಯಡ್ ಆಗಿ ಅಷ್ಟಾಗಿದೆ. ವಿತೌಟ್ GST ಅಂದರೆ ಇನ್ನೂ ಕಮ್ಮಿನೇ ಆಗ್ತಾಯಿತ್ತು ನಮಗೆ. ಬಟ್ GST ಆ್ಯಡ್ ಆಗಿದ್ದಕ್ಕೆ ಒಂದು 3000 ರುಪೀಸ್ ರೀಚಾರ್ಜ್ ಮಾಡಿಕೊಂಡು ನಾವು ಗೇಮ್ಸ್ಗಳನ್ನ ಆಡ್ತಾಯಿದ್ವಿ. ಸೊ ಆಲ್ಮೋಸ್ಟ್ ಎಷ್ಟೊಂದು ಗೇಮ್ಸ್ಗಳು ನಾನು ಇಬ್ಬರು ತಂಗಿದಿರೂ ಆಡಿದ್ರು. ನಾನು ತುಂಬ ಗೇಮ್ಸ್ಗಳು ಆಡಲಿಲ್ಲ ಬಿಕಾಸ್ ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಸ್ವಲ್ಪ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡಿದ್ದೀನಿ. ಸೊ ಮುಂದೆ ಈ ವಿಡಿಯೋದಲ್ಲಿ ನೋಡ್ತೀರಾ ನಾನು ಯಾವ್ದ್ಯಾವ್ದು ಗೇಮ್ಸ್ ಆಡಿದ್ದೀನಿ ಅಂತ. ಆ್ಯಂಡ್ ನೀವೇನಾದರೂ ಇಲ್ಲಿ ಗೇಮ್ಸ್ ಆಡೋದಕ್ಕೆ ಅಂತ ಹೋದರೆ ಬಿಫೋರ್ 4 o'clock ನೀವೇನಾದರೂ ವಿಸಿಟ್ ಮಾಡಿದ್ರೆ ಗೇಮ್ಸ್ ಆಡೋಕ್ಕೆ ಅಂತ ಹೋದರೆ ಅಲ್ಲಿ ನಿಮಗೆ ಒಂದು ಆಫರ್ ಇರುತ್ತೆ. ಸೊ ಅದು ಯಾವಾಗಲೂ ನಿಮ್ಗೆ ಆಫರ್ ಇರುತ್ತೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಹೋದಾಗ ನಮಗದು ಆಫರ್ ಇತ್ತು. ಸೊ ಅದು ಬಿಫೋರ್ 4 o'clock ರೀಚಾರ್ಜ್ ಮಾಡಿಸೋರಿಗೆ ಮಾತ್ರನೇ ಆಗಿತ್ತು. ಸೊ ಅದು ಏನು ಆಫರು ಅಂತಂದರೆ ಇಫ್ ಇನ್ ಕೇಸ್ ನಾವೇನಾದರೂ ಒಂದು 3000ಗೆ ರೀಚಾರ್ಜ್ ಮಾಡಿಸಿದ್ರೆ ಸೊ ನಮಗೆ 5000 ರೀಚಾರ್ಜ್ ಆಗ್ತಾಯಿತ್ತು. ಸೊ ಇದೊಂದು ಆಫರ್ ಇದೆ. ಸೊ ಇಫ್ ಇನ್ ಕೇಸ್ ನೀವು ಅಲ್ಲೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಬಿಫೋರ್ 4 o'clock ಏನಾದರೂ ವಿಸಿಟ್ ಮಾಡೋರು ಚೆಕ್ ಮಾಡ್ಕೊಳ್ಳಿ. ಸೊ ಇದ್ದರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಚಂದು ಹುಷಾರು, ಆಮೇಲೆ ಕಣ್ಣಿಲ್ದಿರ ಎಲ್ಲಾದರೂ ಹೋಗ್ಬಿಟ್ಟಾರು ಆಡಿಸ್ತೀರ. ಅದಕ್ಕೆ ಮುಂಚೆ ವಿಡಿಯೋ ತಗೋತಾ ಇದ್ದೀನಿ. ಮಿಸ್ ಆದರೆ ಇವಳೆ ಇಲ್ಲೆಲ್ಲ ಮಿಸ್ ಆಗೋಳೆ ಒಳಗೆ ನೋಡ್ರಿ ಅಂತ. ಸೊ ನೋಡಿದ್ರಲ್ಲ ನಾವು ಯಾವ್ಯಾವೆಲ್ಲ ಗೇಮ್ಸ್ ಆಡಿದ್ವಿ ಅಂತ. ಆ್ಯಕ್ಚುಲಿ ಇನ್ನೂ 2 ಗೇಮ್ ಆಡಿದ್ವಿ. ಸೊ ಅಲ್ಲಿ ನಮಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಫೋನನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಅಲ್ಲಿ ವಿಡಿಯೋ ಯಾವ ಥರ ತಗೊಳ್ಳೋದು ಅಂತ ನಮಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೇ ನಾವು ಅಲ್ಲಿ ಆ ಗೇಮ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ. ಆ್ಯಂಡ್ ಎಸ್, ಇದಿಷ್ಟು ನಮ್ಮ ಆಟ ಆಯಿತು. ಆ್ಯಂಡ್ ಈ ಥರ ನಾವು ನಮ್ಮ ತಂಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇದೇ ಥರ ಇನ್ನೂ ಒಂದಷ್ಟು ವೀಡಿಯೋಸು ಬರುತ್ತೆ. ಸೊ ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಆಟ ಎಲ್ಲ ಮುಗಿಸಿ ನಾವು ಏನಾದರೂ ತಿನ್ನೋಣ ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು ಅಲ್ಲೇ ಲೂಲು ಮಾಲಲ್ಲಿರೋ ಕ್ಯಾಂಟೀನಿಗೆ ಬಂದ್ವಿ. ಸೊ ಸ್ನ್ಯಾಕ್ಸ್ ತಿನ್ಕೊಂಡು ಆಟೋ ಬುಕ್ ಮಾಡಿ ಮನೆಗೆ ವಾಪಸ್ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.